ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಕ್ವಾಲಿಟಿ ಅಂಡ್ ಈಕ್ವಲ್ ಆಪರೇಷನ್ ಕೊಟ್ಟಿಲ್ವಾ? ತುಳಿತಕ್ಕೊಳಗಾದ ಸಮಾಜಕ್ಕೆ ಅಸಮಾನತೆ ಸಮಾಜನ ಸಮಾಜ ಕಟ್ಟಿದಾಗೆ ಹೌ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ and to also achieve the goal of sustainable development. How we should do? Some constitutional provisions to come back in equality and to also achieve the goal of sustainable development through planning and budgetary allocation. ಮಾಡಬೇಕಲ್ವಾ? ಅದನ್ನು ಮಾಡಿದ್ದಾರೆ. ಅದರಲ್ಲಿ ತಪ್ಪು ಹುಡುಕಂಥದ್ದು ಅಗತ್ಯ ಇಲ್ಲ. ಈಗ ಒಂದು ರೆಕಾರ್ಡ್ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4,90,000 ಕೋಟಿ ರೂಪಾಯಿಂದು ಬಜೆಟ್ ಮಾಡಿದ್ದಾರೆ. ಅದರಲ್ಲಿ 42,008 ಕೋಟಿ ರೂಪಾಯಿನ SCP TSP ಹಣನ ಕೊಟ್ಟಿದ್ದಾರೆ. ಇದರಲ್ಲಿ ಈ 29,992 SCP, 12,000 ಕೋಟಿ ST ಕೊಟ್ಟಿದ್ದಾರೆ. ಇದು ಒಂದು ಸುಸ್ಥಿರವಾಗಿ ಇರತಕ್ಕಂಥ ಬಜೆಟ್. ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್, ಸಮಾಜ ಕಲ್ಯಾಣ, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಆರೋಗ್ಯ, ಈ ಆದ್ಯತೆ ವಲಯಗಳಿಗೆ ವಿಮೆನ್ ಡೆವಲಪ್ಮೆಂಟ್ ಇದನ್ನು ಕೊಟ್ಟು ಒಂದು ಸುಸ್ಥಿರವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ಇದೊಂದು ಉತ್ತಮವಾದಂಥ ಬೆಳವಣಿಗೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಬಜೆಟ್. ಈ ಬಜೆಟನ್ನು ಮಾಡುವಾಗ ಸಾಲದ ಮಿತಿಯನ್ನು 25% ಒಳಗಡೆ ಇಡಬೇಕು, ಅಷ್ಟೆಲ್ಲ ಇಟ್ಟಿದ್ದಾರೆ. ಮತ್ತು GSDPನ ಅದರಲ್ಲಿ ಬರೀ 3% ಒಳಗೆ ಇಡಬೇಕು, ಅದರೊಳಗಡೆ ಇಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಫಿಸಿಕಲ್ ಡಿಸಿಪ್ಲಿನರಿ ಆಕ್ಟ್. ಇಷ್ಟು ಎಲ್ಲ ಇದರಲ್ಲಿ 51,000 ಕೋಟಿ ಗ್ಯಾರಂಟಿಗೆ ಇಟ್ಟು ಎಲ್ಲ ಇಲಾಖೆಗಳ ಬೇಡಿಕೆಗಳನ್ನು ಗಮನದಲ್ಲಿಟ್ಟು ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಇಟ್ಕೊಂಡು ವಿಷನ್ ಇಟ್ಕೊಂಡು ಮಾಡಿರಂಥ ಒಂದು ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಳ್ಳೆಯ ಬಜೆಟ್.